ವೈಟ್ ಬ್ಲಾಕ್ ಹಾಕೊಂಡ್ ಫುಲ್ ಮಿಂಚಿಂಗು ಹೆಂಗೆ ಬಸ್? ನೀನ್ ಈ ತರ ಇಸ್ತ್ರಿ ಮಾಡಿರೋ ಬಟ್ಟೆ ಹಾಕೊಂಡ್ರೆ ಹೀರೋ ಹೀರೋ ತರ ಕಾಣಿಸ್ತೀಯ. ಮತ್ತೆ ನಡೀತಾ ಇರೋದು ಯಾರ ಮದ್ವೆ? ನನ್ ತಂಗಿ ಮದ್ವೆ. ನೀನ್ ಈ ತರ ಕೆಲ್ಸ ಮಾಡೋದ್ರನ್ನ ಪೊಲೀಸಪ್ಪ ನೋಡಿದ್ರೆ ಅಷ್ಟೇ ಇಲ್ಲ ತಲೆ ಸುತ್ತ ಬಿದ್ದೋಗ್ತಾರೆ. ಇದೇನೇನು ಅಲ್ಲ, ನನ್ ಚಿಕ್ಕ ತಂಗಿ ಮದ್ವೆಗೆ ಮನೆ ಮುಂದೆ ಚಪ್ರ ಕಟ್ಟೋದ್ರಿಂದ ಹಿಡಿದು ಅವಳಿಗೆ ಗಂಡಿನ ಕೈಲಿ ತಾಳಿ ಕಟ್ಸಿ ಧಾರೆ ಎರೆದು ಗಂಡಿನ ಮನೆ ಕಳ್ಸೋವರೆಗೂ ಎಲ್ಲಾ ಜವಾಬ್ದಾರಿ ನಂದೆ. ಆದ್ರೆ ನೀನ್ ಈ ಚಿಕ್ಕ ತಂಗಿ ಮದ್ವೆನೇ ಆಗಲ್ಲ ಅಲ್ವಾ? ಅದಕ್ಕೆ ನಾನ್ ಬಿಡ್ಬೇಕಲ್ವಾ? ಹಿಂಗೆ ಕಿವಿ ಹಿಂಗೆ. ಏನಪ್ಪ ನರಸಿಂಹ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ. ನಿನ್ ಕೆಲಸನೇನಾದ್ರು ನಮ್ ಜಯರಾಮಣ್ಣ ನೋಡ್ಬಿಟ್ರೆ ತುಂಬಾ ಖುಷಿ ಪಟ್ಬಿಡ್ತಾರೆ. ನೀನ್ ಯಾವಾಗ್ಲೂ ಇದೇ ತರ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಹಬ್ಬ ಅಪರೂಪಕ್ಕೆ ಬಂದ್ರೇನೆ ಚಂದ, ದಿನ ಬಂದ್ರೆ ಬೋರ್ ಆಗಲ್ವಾ? ಆಯ್ತು ಬಿಡಪ್ಪ. ಹೌದು, ನಮಗೆ ನಿದ್ದೆ ಪುಟ್ಟಿ ಏನ್ರಿ? ಅಯ್ಯೋ, ಅವಳು ಇನ್ನೂ ನಿದ್ದೆ ಮಾಡ್ತಿದ್ದಾಳೆ. ಇವಾಗ ಹೋಗಿ ಅವಳನ್ನ ಎಪ್ಸಿ ಮಂಟಪಕ್ಕೆ ಕರ್ಕೊಂಡ್ ಬರ್ಬೇಕು. ಸರಿ, ಬರ್ತೀನಿ ಆಯ್ತಾ? ಅಕ್ಕ, ಇನ್ನೂ ಮಲಗಿದ್ಯಾ? ಎದ್ದೇಳು, ಎದ್ದೇಳೆ. ಅಯ್ಯೋ ದೇವ್ರೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಮುಹೂರ್ತ. ನಾನಂತೂ ಚೆನ್ನಾಗಿ ರೆಡಿ ಆಗಿದ್ದೀನಿ ಗೊತ್ತಾ? ಹೌದು. ಲೇ ಸೋಡಾ ಬುಡ್ಡಿ, 4 ಕಣ್ಣಿದೆ, ಕಾಣಿಸಲ್ವೇನೆ ನಿನ್ಗೆ? ಅಯ್ಯೋ ಅತ್ತೆ, ರೂಪಕ್ಕ ಎಲ್ಲೂ ಕಾಣಿಸ್ತಿಲ್ಲ. ಸರಿಯಾಗಿ ಹುಡುಕ್ದೇನೆ. ಹ್ಞೂ ಅತ್ತೆ, ಎಲ್ಲ ಕಡೆ ನೋಡಿದ್ದೀನಿ. ಮಲಗಿದಾಳೆ ಅಂತ ಅನ್ಕೊಂಡೆ, ಆದ್ರೆ ಕಂಬಿ ತೆಗ್ ನೋಡಿದ್ರೆ ಮಲಗಿರೋ ತರ ದಿಮ್ ಜೋಡಿಸ್ಬಿಟ್ಟು ಹೋಗಿದ್ದಾಳೆ. ಅಯ್ಯೋ ದೇವ್ರೆ, ಮದ್ವೆ ದಿನ ಎಲ್ಲಿಗೆ ಹೋಗ್ತಾಳವಳು? ಅದು ಯಾರಿಗೂ ಹೇಳ್ದೆ ದಿಂಬು ಜೋಡಿಸಿ ಹೋಗುವಂತ ಅವಶ್ಯಕತೆ ಏನಿತ್ತು ಅವಳಿಗೆ? ಅಯ್ಯೋ ಅತ್ತೆ, ಅವಳು ಮುಂಚಿಂದನೂ ಹಂಗೇನೆ. ಲೇಟ್ ತಟ್ಟಿ, ಮುಂಚೆ ಮಾಡೋದು ಬೇರೆ, ಮದ್ವೆ ದಿನ ಮಾಡೋದು ಬೇರೆ. ಅಲ್ಲಿ ನೋಡು, ನೆಂಟ್ರಿಸ್ಟೆಲ್ಲ ಬಂದು ಮಂಟಪದ ಹತ್ರ ಕಾಯ್ತಿದ್ದಾರೆ. ಈ ಮದ್ವೆ ನಡೆಯಲ್ಲ ಅಂತ ಅಣ್ಣಂಗೆ ಏನಾದ್ರೂ ಗೊತ್ತಾದ್ರೆ ನಮ್ಮಣ್ಣ ಸಹಿಸ್ಕೋತಾನೇನೆ. ನಾವಿನ್ನೊಂದ್ಸಲ ಹುಡ್ಕೋಣ ಬಾ. ನೀನು ಈ ಕಡೆ ಹುಡುಕು, ನಾನು ಇಲ್ಲೆಲ್ಲಾದ್ರೂ ಹುಡುಕ್ತೀನಿ. ನಿಂಗಣ್ಣ, ಹೂವು ಹಾಕಿರೋದು ಸಾಲ್ತಾ ಇಲ್ಲ. ಮದುವೆ ಗಂಡು ಬರೋ ಜಾಗದಲ್ಲಿ ಫ್ಲವರ್ ಡೆಕೋರೇಷನ್ ಸ್ವಲ್ಪ ಜಾಸ್ತಿ ಇರಲಿ. ದೇವಸ್ಥಾನದ ಬಾಗ್ಲಿಂದ ಮದುವೆ ಮಂಟಪದವ್ರಿಗೂ ಹೂವಿನ ಹಾಸಿಗೆ ಹಾಸ್ದಂಗಿರ್ಬೇಕು. ಮದುವೆ ಅರ್ಜೆಂಟಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೂವು ಕಮ್ಮಿ ಹಾಕಕ್ಕಾಯ್ತಿದ್ದ? ತಗೊಳ್ಳಿ, ಈಗಲೇ ಹೋಗಿ ಒಂದಷ್ಟು ಹೂವು ಮಾರ್ಕೆಟಿಂದ ತಂದ್ಬಿಡಿ. ತಗೊಳ್ಳಿ. ಸರಿ, ಒಳ್ಳೆ ಮದ್ವೆ ಗಡಿಬಿಡಿನಲ್ಲಿ ನೀವು ಮಾತ್ರೆ ತಗೊಳ್ಳೋದನ್ನೇ ಮರ್ತಿದ್ದೀರಾ. ಕೊಡು. ಮಗಳ ಮದುವೆ ಅಂದ ತಕ್ಷಣ ಈ ಜಯರಾಮ ಕಿರ್ಮಿಸೆ ಹುಡುಗ ಆಗ್ಬಿಡ್ತಾನೆ. ಇವನ್ಗೆ ಸುಸ್ತೇ ಆಗೋದಿಲ್ಲ. ಆ ಯಮ ಬಂದ್ರು ಆಮೇಲೆ ಬಾ ಹೋಗಯ್ಯ ಅನ್ಬಿಡ್ತೀನಿ. ಬಿಡ್ತು ಅನ್ರಿ, ಅದೆಷ್ಟು ಖುಷಿಯಾಗಿದ್ದೀರ್ರಿ ನೀವು. ತಂದೆ ಆಗಿ ಮಗಳು ಅಂತಂದ್ರೆ ಅದು ಭಾರ, ಅದೊಂದು ಜವಾಬ್ದಾರಿ ಅಂತೆಲ್ಲ ಅಂತಾರೆ. ಅಲ್ಲ ಕಣೆ, ಅದೊಂದು ಹೆಮ್ಮೆ, ಅದೊಂದು ಸಂಭ್ರಮ. ಆ ದೇವ್ರು ನೋಡು ಎಂಥ ವರ ಕೊಟ್ಬಿಟ್ಟ. ಮಗಳಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಅವನೇ ಒಳ್ಳೆ ಸಂಬಂಧ ಕಳಿಸಿ ಮದುವೆ ಫಿಕ್ಸ್ ಮಾಡಿ ಲೈಫೇ ಸೆಟ್ಲ್ ಮಾಡಿಸ್ಬಿಟ್ಟ. ಅಣ್ಣ, ಇಡೀ ದೇವಸ್ಥಾನ ಹುಡುಕಿದ್ವಿ, ರೂಪ ಎಲ್ಲೂ ಕಾಣಿಸ್ತಾ ಇಲ್ಲ ಅಣ್ಣ. ಅಂಬುಜ, ಏನ್ ಹೇಳ್ತಾ ಇದೀಯಾ? ಸರಿಯಾಗಿ ನೋಡ್ತೇನೆ. ಅಪ್ಪ, ಎಲ್ಲಾ ಕಡೆ ಹುಡುಕಿದ್ವಿ, ಮೊಬೈಲ್ ಕೂಡ ಸ್ವಿಚ್ ಆಫ್ ಬರ್ತಿದೆ. ಅಣ್ಣ, ತಾನೇ ಮಲಗಿರೋ ತರ ಹಾಸಿಗೆ ಮೇಲೆ ದಿಂಬನ್ನೆಲ್ಲ ಜೋಡಿಸಿ ಎಲ್ಲೋ ಹೋಗಿದ್ದಾಳೆ. ಅಂದ್ರೆ ಓಡ್ ಹೋಗಿದ್ದಾಳೆ. ಮುಚ್ಚೆ ಬಾಯಿ. ಅವಳು ಯಾಕೆ ಓಡೋಗ್ತಾಳೆ? ಇಲ್ಲೇ ಅಕ್ಕಪಕ್ಕದಲ್ಲಿ ಎಲ್ಲೋ ಇರ್ತಾಳೆ. ಗೊತ್ತಲ್ಲ, ಯಾ ಕಡೆ ನೋಡೆ, ಬದೇ ಇಲ್ಲಿ, ನೀ ಈ ಕಡೆ ನೋಡೆ. ಸರಿ ಅಣ್ಣ. ಒಳಗೆ ನೋಡೆ ದೀಪ ನೀನು. ಶ್ರೀಕಂಠು, ನನ್ನ ಮಗಳು ರೂಪ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಕಣೋ. ಸ್ವಲ್ಪ ಹುಡುಕ್ಸೋ. ಆ ಸ್ಟೇಷನ್ಗೆ ಫೋನ್ ಮಾಡು.
ಸಿಕ್ಕದ್ಲಾ? ಇಲ್ಲ ಕಣೆ. ಯಾಕ್ರಿ ಅವಳು ಹೀಗೆ ಮಾಡ್ಬಿಟ್ಲು? ನಮ್ಮ ತಲೆ ಮೇಲೆ ಕಲ್ಲು ಎಳೆದ್ಬಿಟ್ಲಲ್ಲ. ಇಷ್ಟು ವರ್ಷ ಮರ್ಯಾದೆನೇ ಉಸಿರು ಅಂತ ಬದುಕ್ತಿದ್ವಿ ನಾವು. ಈಗ ನಮ್ಮ ಮಾನ ಮರ್ಯಾದೆ ಎಲ್ಲ 4 ಜನದ ಮುಂದೆ. ಅಯ್ಯೋ, ಶ್ರೀಕಂಠುಗೆ ಫೋನ್ ಮಾಡಿದ್ದೀನಿ. ಅವನು ಎಲ್ಲ ಸ್ಟೇಷನ್ಗೂ ಮೆಸೇಜ್ ಕೊಟ್ಟು ಹುಡುಕಿ ಕರ್ಕೊಂಡ್ಬರ್ತಾರೆ. ಬೀಗರು ಬರೋ ಹೊತ್ತಾಯ್ತು ರೀ. ಅವ್ರಿಗೇನು ಅಂತ ಉತ್ತರ ಕೊಡೋಣ? ನಂಗೆ ಯಾಕೋ ಭಯ ಆಗ್ತಿದೆ ರೀ. ಹಲೋ, ಹೇಳಿ ಪುರೋಹಿತ್ರೆ. ಇಬ್ರುನಾ? ಬರ್ತೀವಿ. ಬಂದ್ವಿ. ಪುರೋಹಿತರು ಶಾಸ್ತ್ರ ಮಾಡಕ್ ಕರೀತಾ ಇದ್ದಾರೆ. ಅವಳೇ ಬಂದಿಲ್ವಲ್ರಿ? ಅಲ್ಲಿ ಮಂಟಪದ ಹತ್ರ ಹೋದ್ರೆ 4 ಜನ ಕೇಳ್ತಾರೆ ಎಲ್ಲಿ ಅವಳು ಅಂತ. ಏನಂತ ಹೇಳೋಣ? ರೆಡಿ ಆಗ್ತಿದ್ದಾಳೆ ಅಂತ ಹೇಳ್ಬೇಡ. ನೀನ್ ಈ ತರ ಅಳ್ತಾ ಇದ್ರೆ ಎಲ್ರಿಗೂ ಅನುಮಾನ ಬರಲ್ಬೇನೆ. ಬಾ, ಕಣ್ಣೋರ್ಸ್ಕೋ, ಬಾ ಹೋಗೋಣ. ಏನು ಮಾವ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ? ಹೇಗಿದೆ ಬಟ್ಟೆ? ಚೆನ್ನಾಗಿದೆಯಾ? ರೂಪಂಗೆ ಇಷ್ಟ ಆಗುತ್ತಾ? ಚಿರು ತಗೋ, ಏನಿದು? ಇದನ್ನು ಓದು. ನಿಮ್ಮನ್ನ ಏನಂತ ಕರೀಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಮ್ಮಿಬ್ರ ಮಧ್ಯೆ ಯಾವ ರೀತಿ ಮಾತುಕತೆನೂ ನಡೆದಿಲ್ಲ. ಎಲ್ಲ ದಿಢೀರ್ ಅಂತ ನಡೆದು ಹೋಯ್ತು. ನನಗೆ ಮದುವೆ ಆಗಬೇಕು ಅನ್ನೋ ಯಾವ ಆಸೆನೂ ಇಲ್ಲ. ನನಗೆ ನನ್ನ ಕನಸು ಮುಖ್ಯ, ನನ್ನ ಕೆರಿಯರ್ ಮುಖ್ಯ. ಅದನ್ನೆಲ್ಲ ಬಿಟ್ಟು ಮದುವೆ ಆಗೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅದಕ್ಕೆ ನಿಮಗೆ ಈ ಪತ್ರದ ಮೂಲಕ ಕೇಳ್ತಾ ಇದ್ದೀನಿ, ನೀವೇ ನನ್ನ ತಂದೆಗೆ ವಿಷಯ ತಿಳಿಸಿ. ಚಿರು, ಏನಾಯ್ತಣ್ಣ? ಎಲ್ಲಾ ಕಡೆನೂ ಹುಡುಕಿದ್ವಿ, ಎಲ್ಲೂ ಕಾಣ್ತಾ ಇಲ್ಲ. ಮನೆ ಎಲ್ಲ ಹುಡುಕಿದ್ವಿ, ಎಲ್ಲೂ ಸಿಗ್ತಾನೆ ಇಲ್ಲ. ಅವ್ಳ ಫೋನ್ ಟ್ರೈ ಮಾಡ್ಬೇಕಾಗಿತ್ತು. ಸ್ವಿಚ್ ಆಫ್ ಬರ್ತಿದ್ಯಾ? ಏನ್ರಿ ಹೀಗಾಗೋಯ್ತು? ಪಕ್ಕದ ಬೀದಿಗೆ ಹೋಗುವಾಗ್ಲೂ ಹೇಳಿ ಹೋಗೋಳವಳು. ಈಗಿಲ್ಲ ಅಂದ್ರೆ ಅದು ಇಂಥ ಸಮಯದಲ್ಲಿ. ಈಶ್ವರ, ನಿನ್ ಪೂಜೆಲಿ ಏನಾದ್ರೂ ಕಡಿಮೆ ಮಾಡುತ್ತೇನಪ್ಪ ನಾನು. ಈಗ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಮಗಳಿಗೆ ಯಾರ ಜೊತೆನಾದ್ರೂ ಏನಾದ್ರೂ ಸಂಬಂಧ ಇತ್ತಾ? ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ನನ್ನ ಮಗಳ ಬೇಕಲ್ಲ, ಏನ್ ಮಾಡ್ತಾ ಸಮಾಧಾನ ಮಾಡ್ಕೊಳ್ಳಿ. ಯಾಕಿಷ್ಟು ಕೋಪ? ಇವ್ರ್ಯಾಕೆ ಈಗಲೇ ಬರ್ತಾ ಇದ್ದಾರೆ? ಅಯ್ಯೋ ರೀ, ಅದು ರೂಪ ಇಲ್ದೇ ಗೊತ್ತಾದ್ರೆ ಇನ್ನೇನು ರಾತ ಮಾಡ್ತಾರೋ ಏನು? ನಿಮ್ಮ ಆತಂಕ ನಂಗೆ ಗೊತ್ತಾಗ್ತಾ ಇದೆ. ನಿಮ್ಮ ದೊಡ್ಡ ದೊಡ್ಡ ರೂಪ ಕಾಣಿಸ್ತಾ ಇಲ್ಲ. ನೀವೆಲ್ಲರೂ ಅವಳನ್ನೇ ಹುಡುಕ್ತಾ ಇದ್ದೀರಾ ಅಂತಲೂ ಗೊತ್ತಿದೆ. ವ್ಯರ್ಥ ಪ್ರಯತ್ನ ಬೇಡ.
ಅವಳು ಸಿಗಲ್ಲ. ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅಯ್ಯೋ ನೀವ್ ಅನ್ಕೊಂಡಾಗೆ ಏನೂ ಆಗಿಲ್ಲ. ಅವಳು ಇಲ್ಲೇ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದಾಳೆ, ಬಂದ್ಬಿಡ್ತಾಳೆ ಅವಳು ಅಲ್ವಮ್ಮ? ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ನಂಗೆ ಗೊತ್ತಿದೆ. ಎಲ್ಲಿ? ಏನಾಯ್ತ್ರಿ? ಮಾತ್ರೆ ತಗೊಳ್ಳಿ. ಅಯ್ಯೋ, ಈ ಮಾತ್ರೆ ತಿಂದು ಹೆಗಲ್ ಮೇಲೆ ಅಮ್ಮ ಹತ್ರ ಒತ್ಕೊಂಡು ತಿರುಗಿದ್ದೆ. ನನ್ನ ಹೆಗಲ್ನೇ ಒತ್ತು ನಾನೀಗ ಪತ್ರದಲ್ಲಿ ಏನಂತ ಇದೆ? ಚಿರು, ಒಂದು ನಿಮಿಷ ಬಂದೆ. ಚಿರುನ ಅಲ್ಲೇ ಇರೋಕೆ ಹೇಳಿ ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಅಮ್ಮ. ಇಲ್ಲಾಂದ್ರೆ ಇಷ್ಟು ದೂರ ಬರೋ ಅಷ್ಟರಲ್ಲಿ ಸುಸ್ತಾಗಿರ್ತಿತ್ತು. ಹೌದಪ್ಪ, ಈ ಓಡಾಟದಲ್ಲಿ ಅವ್ನು ನಿಜವಾಗ್ಲೂ ಸುಸ್ತಾಗಿರೋದು. ಏನೇ ಹೇಳು ಸೌಂದರ್ಯ, ಆ ಗುರೂಜಿಗೆ ಸವಾಲ್ ಹಾಕಿ ನೀನ್ ನಿಜವಾಗ್ಲೂ ಗೆದ್ಬಿಟ್ಟೆ. ಆ ಗುರೂಜಿಗಳ ಭವಿಷ್ಯನ ಸುಳ್ಳು ಮಾಡ್ಬಿಟ್ಟೆ. ಈ ಸೌಂದರ್ಯ ಗೆಲ್ಲೋಕೆ ಅಂತ ಹುಟ್ಟಿರೋಳು. ಸೋಲು ಅನ್ನೋದು ನನ್ನ ಹಿಸ್ಟ್ರಿಲೇ. ರೀ, ನಾವಿರೋ ಸ್ಟೇಟಸ್ಗೆ ಬೆಂಗಳೂರು ಪ್ಯಾಲೇಸ್ ಅಲ್ಲೇ ರಾಯಲ್ ಆಗಿ ಮದ್ವೆ ಮಾಡ್ಬೋದಿತ್ತು. ಅಳದಿ ಕೊಂಬೆಗೆ ಬರ್ಬೇಕಿತ್ತಾ? ಏನೋ ರೋಡ್ ರಿಪೇರಿ ಅನ್ಸುತ್ತೆ. ಹಲೋ, ಕ್ರೌಡ್ ಹೇಗಿದೆ? ಎಲ್ಲ ನಮ್ಮ ಕಂಟ್ರೋಲಲ್ಲೇ ಇದೆ. ವೆರಿ ಗುಡ್. ಸೌಂದರ್ಯ ಹೊರಡೋ ಸಮಯದಲ್ಲಿ ಫೋನ್ ಮಾಡ್ತೀನಿ. ಅದೇನು ಮಾಡ್ತಿರೋ ಗೊತ್ತಿಲ್ಲ. ಅಲ್ಲಿ ಗಲಾಟೆ ಜಾಸ್ತಿ ಆಗಿ ಮದುವೆ ನಡೀತಾ ಇರೋ ಜಾಗಕ್ಕೆ ಸೌಂದರ್ಯ ಸರಿಯಾದ ಸಮಯಕ್ಕೆ ಬರಬಾರ್ದು. ಹಾಗೆ ಮಾಡಿ. ಸರಿ. ಈ ಕೆಲಸ ನೀವು ಮಾಡಿದ್ರೆ ನಿಮಗೆ ತಲುಪಬೇಕಾಗಿರೋದನ್ನ ನಾನು ತಲುಪಿಸ್ತೀನಿ. ಹಲೋ ನಾಗರಾಜ್ ಅವರೇ, ಎಲ್ಲ ನಾನು ಅನ್ಕೊಂಡಾಗೆ ನಡೆಸ್ಕೊಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಈ ವಿಚಾರದಲ್ಲಿ ನನ್ನ ಸಪೋರ್ಟು ನಿಮ್ಗೆ ಯಾವತ್ತೂ ಇರುತ್ತೆ. ಅಂದಾಗೆ ನೀವು ಯಾರು ಅಂತ ಗೊತ್ತಾಗಿಲ್ಲ. ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ. ಮೊದಲು ಮದುವೆ ನಿಲ್ಲಿಸೋ ಆಟ ಕಂಪ್ಲೀಟ್ ಆಗಬೇಕು. ಓಕೆ. ಎಲ್ರು ಶಾಂತವಾಗಿರಿ, ಗಲಾಟೆ ಮಾಡಬೇಡಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಹೋಗ್ರಿ, ಬ್ಯಾರಿಕೇಡ್ ಇಳಿಸ್ರಿ. ಎಳಿರಿ ಬ್ಯಾರಿಕೇಡ್ ಎಳಿರಿ. ಬೇಕು
ಗುರು ಏನಾಗಿದೆ ಅಂತ ಯಾರನ್ನಾದ್ರೂ ವಿಚಾರಿಸು. ಪಾಪ ಇವ್ರೆ ಏನಾಗ್ತಿದೆ? ಯಾರೋ ರೈತರು ಸ್ಟ್ರೈಕ್ ಅಂತೆ ಸರ್. ಬೇಕೇ ಬೇಕು ಬೇಕೇ ಬೇಕು ಗುರು ಏನಾಯ್ತು? ಏನೋ ಸ್ಟ್ರೈಕ್ ನಡೀತಾ ಇದೆಯಂತೆ. ಆದರೂ ನನಗೆ ಸ್ವಲ್ಪ ಗಿಲ್ಟ್ ಆಗ್ತಿದೆ. ಹೇ ಜಾನು, ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಿದ್ಯಾ? ನೋಡು, ನಿಮ್ಮ ಅಪ್ಪ ಅಮ್ಮನ ಕೋಪ ಏನಿದ್ರು 2 ದಿನ ಮಾತ್ರ. ನಾಳೆ ನೀನು ದೊಡ್ಡ ಸ್ಟಾರ್ ಆಗ್ತಿದ್ದಾನೆ. ನಿನ್ನನ್ನು ಅವ್ರು ಟಿವಿಯಲ್ಲಿ ನೋಡ್ತಾರಲ್ವಾ, ಆವಾಗ ಅವ್ರ ಕೋಪ ಹಾಗೆ ಹೊರಟೋಗ್ಬಿಡುತ್ತೆ. ಅವರೇ ನಿನ್ನನ್ನು ಹುಡ್ಕೋ ಬರ್ತಾರೆ, ನೋಡ್ತಾ ಇರು. ನಿಜಾನಾ? 100% ಜಾನು. ಜಾನು, ನಾನು ಹೇಳಿದ್ದೀನಲ್ಲ, ತಂದಿದ್ಯಾ? ಹಾಂ, ತಂದಿದ್ದೀನಿ. ಹುಡುಗನ ಮನೆಯವರು ನನಗೆ ಅಂತ ಕೊಟ್ಟಿದ್ದು ಒಡವೆ, ಅಪ್ಪ ಅಮ್ಮ ನನಗೆ ಅಂತ ಮಾಡಿಸಿಟ್ಟಿದ್ದು ಒಡವೆ, ಅಪ್ಪ ಮದುವೆಗೆ ಅಂತ ಎತ್ತಿಟ್ಟಿದ್ದ ಹಣ ಎಲ್ಲನೂ ತಂದಿದ್ದೀನಿ. ಗುಡ್, ವೆರಿ ಗುಡ್. ಅರವಿಂದ್, ನಾನು ನಿಮ್ಮ ಮೇಲೆ ಜೀವನೇ ಇಟ್ಟಿದ್ದೀನಿ. ನಿಮಗೋಸ್ಕರ ಎಲ್ಲನೂ ಬಿಟ್ಟು ಬಂದಿದ್ದೀನಿ. ನೀವು ನನ್ನ ಕೈ ಬಿಡಲ್ಲ ಅಲ್ವಾ? ಕೈ ಬಿಡೋದಕ್ಕ ಕೈನ ಹಿಡ್ಕೊಂಡು ಇಷ್ಟು ದೂರ ನಡ್ಕೊಂಡ್ ಬಂದಿತ್ತು. ಹೇ ಜಾನು, ಈ ದುಡ್ಡು ಒಡವೆಗಳನ್ನೆಲ್ಲ ತರೋಕೆ ಹೇಳಿದ್ದು ನನಗೋಸ್ಕರ ಅಲ್ಲ, ನಿನಗೋಸ್ಕರ. ಜಾನು, ನೋಡ್ತಾ ಇರೋ, ಬೆಂಗಳೂರು ಮೈನ್ ಥಿಯೇಟ್ರ್ ಮುಂದೆ ನಿನ್ನ ಕಟೌಟ್ ನಿಲ್ಲುತ್ತೆ. ನಿನ್ನ ಕಟೌಟ್ಗೆ ನಿನ್ನ ಅಭಿಮಾನಿಗಳೆಲ್ಲ ಹಾಲಿನ ಅಭಿಷೇಕ ಮಾಡ್ತಾ ಇರ್ತಾರೆ. ಅನ್ಯಾಯ ಆಗೋಯ್ತು ನಮ್ಮ ಜಯರಾಮಣ್ಣನಿಗೆ. ದೇವ್ರು ದಿಂಡ್ರು ಪೂಜೆ ಪುನಸ್ಕಾರ ಅಂತ ಅದೆಷ್ಟು ನಂಬಿದ್ರು ನಮ್ಮ ಒತ್ಸಲಕ್ಕ ಜಯರಾಮಣ್ಣ. ಇಂಥವ್ರಿಗೆ ಆ ದೇವ್ರು ಈ ತರ ಶಿಕ್ಷೆ ಕೊಡ್ಬಾರ್ದಾಗಿತ್ತು. ದೊಡ್ಡವ್ರ ಸವಾಸ ಮಾಡಿ ನಮ್ ಜಯರಾಮಣ್ಣ ನೆಮ್ಮದಿ ಕಳ್ಕೊಂಡ್ರಷ್ಟೇ. ಊರವ್ರಿಗೆಲ್ಲ ನ್ಯಾಯ ಕೊಡಿಸಿದ್ರು ನಮ್ ಜಯರಾಮಣ್ಣ. ಇವತ್ತು ಅವ್ರ ಮರ್ಯಾದೆನೆ ಮೂರ ಬಟ್ಟೆ ಮಾಡ್ಕೊಂಡು ಬೀದಿನಲ್ಲಿ ಕುತ್ಕೊಂಡು ಹಾಗಾಗಿ ಎಲ್ಲ ಆಗಿದ್ದು ಸೌಂದರ್ಯ ಅವ್ರ ಮನೆಯವರಿಂದಲೇ. ಹೌದೌದು, ಆ ಸೌಂದರ್ಯ ಮನೆಯವರು ಇದ್ದಕ್ಕಿದ್ದಂಗೆ ಬಂದು ಮದುವೆ ಅಂತ ಆತರ ಮಾಡಿದ್ರು. ಅದಕ್ಕೆ ಆ ಹುಡುಗಿ ಎದ್ಕೊಂಡು ಓಡೋಯ್ತು. ಈಗ ಜಯರಾಮಣ್ಣ ಊರ್ ಮುಂದೆ ತಲೆ ಎತ್ಕೊಂಡು ತಿರ್ಗೋದು ಹಿಂಗೆ. ಇಷ್ಟೆಲ್ಲ ಆದ್ಮೇಲೆ ಜಯರಾಮಣ್ಣ ಖಂಡಿತ ಬದುಕಿರಲ್ಲ. ಮರ್ಯಾದನೆ ಉತ್ರು ಅಂತ ಬದುಕ್ತದ ಜಯರಾಮಣ್ಣನಿಗೆ ಎಂತ ಪರಿಸ್ಥಿತಿ ತಂದು ಇಟ್ಬಿಟ್ರಿ ಇವರು. ಅವ್ರ ದುಡ್ಡಿನ ಅಹಂಕಾರಕ್ಕೆ ಜಯರಾಮಣ್ಣವ್ರಿಗೆ ಅನ್ಯಾಯ ಮಾಡ್ಬಿಟ್ರು. ಹೇಗಣ ಅನ್ಯಾಯ ಮಾಡ್ಬಿಡ್ತಾರೆ? ನಾವೇನ್ ಕೈ ಕಟ್ಕೊಂಡು ಕೂತಿದ್ದೀವ? ಜಯರಾಮಣ್ಣ ನಮ್ಗೆಲ್ಲ ಕಷ್ಟ ಅಂದಾಗ ಓಡೋಡ್ ಬರ್ತಾ ಇದ್ರು. ಇವತ್ತು ನಾವೆಲ್ಲ ಸೇರಿ ಅವನಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಗಂಡಿನ ಮನೆಯವರು ದೇವಸ್ಥಾನ ಬಿಟ್ಟು ಹೆಂಗ್ ಹೋಯ್ತಾರೆ ನಾವು ನೋಡ್ತೀವಿ. ಹೌದು, ಜಯರಾಮಣ್ಣಗೆ ಸಿಗಲೇಬೇಕು. ಮನೆಯವರು ಇದ್ದಕ್ಕಿದ್ದಂಗೆ ಬಂದು ಮದುವೆ ಅಂತ ಆಟ ಮಾಡಿದ್ರು. ಅದಕ್ಕೆ ಆ ಹುಡುಗಿ ಎದ್ಕೊಂಡು ಓಡೋಯ್ತು. ಈಗ ಜಯರಾಮಣ್ಣ ಊರ್ ಮುಂದೆ ತಲೆ ಎತ್ಕೊಂಡು ತಿರ್ಗೋದು ಹಿಂಗೆ. ಇಷ್ಟೆಲ್ಲ ಆದ್ಮೇಲೆ ಜಯರಾಮಣ್ಣ ಖಂಡಿತ ಬದುಕಿರಲ್ಲ. ಅಂತ ಬದುಕ್ತದ ಜಯರಾಮಣ್ಣನಿಗೆ ಎಂತ ಪರಿಸ್ಥಿತಿ ತಂದು ಇಟ್ಬಿಟ್ರಿ ಇವರು. ಅವ್ರ ದುಡ್ಡಿನ ಅಹಂಕಾರಕ್ಕೆ ಜಯರಾಮಣ್ಣವ್ರಿಗೆ ಅನ್ಯಾಯ ಮಾಡ್ಬಿಟ್ರು.